ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 16/12/2025 ಮಂಗಳವಾರ, ದಕ್ಷಿಣಾಯನ ಹೇಮಂತ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ದಿನ. ಈ ದಿನ ಸ್ವಾತಿ ನಕ್ಷತ್ರ. ಶುಭ ಕಾಲ ಬಂದು 10:30ರಿಂದ 12 ಗಂಟೆವರೆಗೂ, 1:30ರಿಂದ 3 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ ಮಂಗಳವಾರ ನನ್ನ ತಾಯಿಯ ಜಗನ್ಮಾತೆಯ ವಾರ ಆಗಿರೋದ್ರಿಂದ ಈ ದಿನ ಆ ಜಗದೀಶ್ವರಿಯ ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಜಗದೀಶ್ವರಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ, ಹಾಗೆ ನನ್ನ ತಂದೆ ಮಲೈ ಮಾದೇಶ್ವರನ ಸ್ವಾಮಿಯ ಪರಮೇಶ್ವರನ ಸ್ವರೂಪನಾಗಿರ್ತಕ್ಕಂಥ ಮಲೈ ಮಾದೇಶ್ವರನನ್ನು ಸ್ಮರಿಸುತ್ತಾ ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇ ವಂದನಾತ್ ಮೃತ್ಯುರ್ಮೋಕ್ಷೀಯ ಮಾಮೃತಾತ್. ತತ್ಪುರುಷಾಯ ವಿದ್ಮೈ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಮೊದಲಿಗೆ ಮೇಷರಾಶಿಯವರಿಗಿರ್ತವರಿಗೆ ಸ್ವಲ್ಪ ಮಟ್ಟಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಮಧ್ಯಾಹ್ನ 3 ಗಂಟೆ ಮೇಲೆ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಶುಭ ಫಲ ಕೊಡ್ತಕ್ಕಂಥದ್ದು. ಯಥೇಚ್ಛವಾಗಿ ಫಲವನ್ನು ನಿರೀಕ್ಷೆ ಮಾಡಿರ್ತೀರಿ ನೀವು, ಖಂಡಿತವಾಗೂ ಶುಭ ಫಲ ಸಿಗ್ತಕ್ಕಂಥದ್ದು. ಹಾಗೆ ಮಿಥುನ ರಾಶಿಯವರಿಗೆ ಈ ದಿನ ಚಾಲೆಂಜ್ ಆಗಿರ್ತೀರಿ, ದೃಢತೆ ಆಗಿರ್ತೀರಿ, ಮನಸ್ಸಿಗೆ ಗಟ್ಟಿ ಮಾಡ್ಕೊಳ್ತೀರಿ. ಕಟಕ ರಾಶಿಯವರಿಗೆ ನೀವು ಹುಷಾರಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದರೆ, ಬೇರೆಯವರಿಗೆ ನೀವು ಹಣದ ಕೊಟ್ಟು ಕೈ ಸುಟ್ಕೊಳ್ಳೋದಕ್ಕಂತೂ ದಯವಿಟ್ಟು ಹೋಗಬೇಡಿ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಇವತ್ತು ಸ್ವಲ್ಪ ವರ್ಜಿಸಿ. ಸಿಂಹರಾಶಿಯವರಿಗೆ ಬೇರೆಯವರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಾ, ಬೇರೆಯವ್ರ ಜೊತೆಯಲ್ಲಿ ನೀವು ಹಂಚ್ಕೊತೀರಾ, ಬೇರೆಯವ್ರ ಜೊತೆಯಲ್ಲಿ ವಿಶ್ವಾಸವನ್ನು ಇಡ್ತೀರಾ ಈ ದಿನ. ಕನ್ಯಾ ರಾಶಿಯವರಿಗೆ ಆಡಂಬರದ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ದುಂದು ವೆಚ್ಚ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು. ಈ ದಿನ ತುಂಬ ಈ ಅತಿರೇಕವಾಗಿ ಖರ್ಚು ಮಾಡ್ತಕ್ಕಂಥ ಅಂತಲೇ ಹೇಳ್ಬೋದು ಈ ದಿನ. ಹಾಗಾಗಿ ಈ ದಿನ ಕನ್ಯಾ ರಾಶಿಯವರು ಸ್ವಲ್ಪ ಆಡಂಬರವನ್ನು ವರ್ಜಿಸಿ ಸ್ವಲ್ಪ ಉಳಿತಾಯದ ಕಡೆ ಗಮನ ಕೊಡಿ. ತುಲಾ ರಾಶಿಯವರಿಗೆ ವಿಶ್ವಾಸ ಇಡ್ತೀರಿ, ಬೇರೆಯವ್ರ ಮೇಲೆ ಅವಲಂಬಿತವಾಗಿರ್ತೀರಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಲಾಭದ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿರ್ತೀರ, ಖುಷಿಯಾಗಿರ್ತೀರ, ಲವಲವಿಕೆಯಾಗಿರ್ತೀರ. ಇನ್ನು ಧನುಷು ರಾಶಿಯವ್ರಿಗಂತೂ ನೀವು ತೃಪ್ತಿಕರವಾಗಿರ್ತೀರಿ, ಸಂತೋಷದಾಯಕರಿರ್ತೀರಿ. ಈ ದಿನ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಆಗ್ತಕ್ಕಂಥದ್ದು, ಸಂತೋಷ ಆಗ್ತಕ್ಕಂಥದ್ದು. ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ನಾನೇನೋ ಒಂದು ಉಡುಗೊರೆಯನ್ನು ಕೊಟ್ಟೆ ಅನ್ನೋದಕ್ಕೋಸ್ಕರ ಸಂತೋಷವಾಗಿ ಇರ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ. ಈ ದಿನ ತುಂಬ ಚೆನ್ನಾಗಿದೆ. ಶನಿ ಬಿಡುಗಡೆಯಾಗಿದ್ದಾನೆ, ಮತ್ತು ಈ ಆ ಪರಮಾತ್ಮನ ಒಂದು ಸಪ್ತಮದಲ್ಲಿ ಶನಿ ಇರ್ತಕ್ಕಂಥದ್ದು, ಅದು ಬಿಡುಗಡೆಯಾಗಿ ಈಗ ಮೀನರಾಶಿ ಮತ್ತು ಕುಂಭರಾಶಿ ಮೇಷರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು. ಇನ್ನು ಕುಂಭರಾಶಿಯವರಿಗೆ ನೋಡಿ, ಗೈಡೆನ್ಸ್ ಮಾಡ್ತೀರಿ, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ಬೇರೆಯವ್ರಿಗೆ ನೀವು ಆ ಕಷ್ಟ ಸುಖಗಳಿಗೆ ಭಾಗಿಯಾಗ್ತೀರಿ. ಇನ್ನು ಮೀನ ರಾಶಿಯವರಿಗೆ ಶುಭ ಫಲ ಕೊಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಉಧೋ ಯಲ್ಲಮ್ಮ ಲೋಕೋ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಬಂಧುಗಳೇ, ಈ ಧನುರ್ಮಾಸದಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ಕರ್ತವ್ಯ ಏನಪ್ಪ ಅಂತಂದರೆ, ಮಾಡಬೇಕಾಗಿರ್ತಕ್ಕಂಥದ್ದು ಪುಣ್ಯ ನದಿಗಳ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಹರಿಯುವ ನದಿಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ಕಾವೇರಿ ತೀರದಲ್ಲಿ ತಡದಲ್ಲಿ ಹೋಗಿ ಟಿ ನರಸೀಪುರದಲ್ಲಿ ಕೂಡಲ ಸಂಗಮದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ತುಂಗಾಭದ್ರ ರಾಯರಿರ್ತಕ್ಕಂಥ ಸ್ಥಳದಲ್ಲಿ ತುಂಗಾಭದ್ರಿಯಲ್ಲಿ ಗಂಗಾಪಾನ ತುಂಗ ಸ್ನಾನ, ಗಂಗಾಪಾನವನ್ನು ಮಾಡಬೇಕಂದ್ರೆ ನೀರನ್ನು ಕುಡಿಬೇಕಂತೆ, ತುಂಗ ಸ್ನಾನವನ್ನು ಮಾಡಬೇಕಂತೆ. ಈ ಧನುರ್ಮಾಸದಲ್ಲಿ ನಾವು ಯಥೇಚ್ಛವಾಗಿ ನದಿಗಳ ಸ್ನಾನ ಮಾಡಿದಾಗ, ವಿಷ್ಣುವನ್ನು ಪಠನೆ ಮಾಡಿದಾಗ, ಲಲಿತ ಸಹಸ್ರನಾಮವನ್ನು ಪಠನೆ ಮಾಡಿದಾಗ, ಕಥೆಯನ್ನು ಕೇಳಿದಾಗ, ಭಗವದ್ಗೀತೆಯ ಶ್ರವಣವನ್ನು ಕೇಳಿದಾಗ, ಸಹಸ್ರನಾಮವನ್ನು ಪಠನೆ ಮಾಡಿದಾಗ, ಲಲಿತ ಸಹಸ್ರನಾಮವನ್ನು, ವಿಷ್ಣು ಸಹಸ್ರನಾಮವನ್ನು, ಶಿವನ ಆರಾಧನೆಯನ್ನು ಮಾಡಿದಾಗ, ಕುಲದೇವರುಗಳ ಆರಾಧನೆ ಮಾಡಿದಾಗ, ಗೋಪೂಜೆಯನ್ನು ಮಾಡಿದಾಗ ತುಂಬ ಫಲವನ್ನು ಸಿಗ್ತಕ್ಕಂಥದ್ದು ಈ ಧನುರ್ಮಾಸದಲ್ಲಿ. ಹಾಗಾಗಿ ವಿಷ್ಣು ಮಾಸನೆ ಅಂತಲೇ ಹೇಳ್ತಾರೆ. ಉದ್ಗಾನವನ್ನು ಕೊಡ್ತಕ್ಕಂಥದ್ದು, ಉತ್ಥಾನ ಮಾಸ ಅಂತಕ್ಕಂಥದ್ದು, ಪರಮಾತ್ಮನ ವಿಷ್ಣುವನ್ನು ಎಬ್ಬರಿಸ್ತಕ್ಕಂಥದ್ದು, ನಿದ್ದೆಯಿಂದ ಎದ್ದು ಈ ಪ್ರಕೃತಿಯನ್ನು ನೋಡ್ತಕ್ಕಂಥ ಒಂದು ಪರಮೇಶ್ವರನ ವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥ ಈ ಮಾಸದಲ್ಲಿ ಎಲ್ಲರೂ ಒಳ್ಳೆಯದಾಗಲಿ. ಈ ಮಾಸದಲ್ಲಿ ಆಚರಣೆಯನ್ನು ಮಾಡಿ.
ನಿಮಗೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ.